ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ಇನ್ನು ಕೆಲವು ಇಂಡಿವಿಜುವಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಈಗಾಗಲೇ ನಾವು ನಮ್ಮ SMK ಮೀಟಪ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಕೇಸ್ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ. ಫೈನಲಿ ನಾವು ನೀವು ಮುಖತಃ ಭೇಟಿ ಆಗುವಂತ ಸಂದರ್ಭ ಬಂದಿದೆ. ಇದೇ ತಿಂಗಳ 21ನೇ ತಾರೀಕು ಮೈಸೂರಲ್ಲಿ ಪ್ರೋಗ್ರಾಮ್ ಅನ್ನ ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಈ ಫಾರ್ಮ್ ಅನ್ನ ಫಿಲ್ ಮಾಡಿ. ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸಲ ಆ ವಿಡಿಯೋ ನೋಡಿ. ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇದೇ ಲಿಂಕ್ ಅಲ್ಲಿ ನಿಮಗೆ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಸಿಗುತ್ತೆ. ಇಲ್ಲಿದೆ ನೋಡಬಹುದು. ಅಕೌಂಟ್ ಓಪನ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಾದ್ರೆ ಈ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಮಾತಾಡಬಹುದು. ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸ್ತಾರೆ. ಹಾಗೆ ರಿಜಿಸ್ಟ್ರೇಷನ್ ಗೆ ಸಂಬಂಧಪಟ್ಟಂತೆ ಕೂಡ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡಬಹುದು. ಬಟ್ ಸಾಧ್ಯವಾದಷ್ಟು 7 ಗಂಟೆ ಒಳಗಡೆ ಮಾಡಿ. 7 ಗಂಟೆ ಮೇಲೆ ಮಾಡಕ್ ಹೋಗ್ಬೇಡಿ. ರಾತ್ರಿ 7 ಗಂಟೆ ಮೇಲೆ ಮಾಡಬೇಡಿ. 7 ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದ್ರೂ ಮಾಡಿ. ಹಾಗೆ ನಮ್ಮಿಂದ ಸರ್ವಿಸ್ ಸಿಗಬೇಕು ಅಂತಂದ್ರೆ ನೀವು ನಮ್ಮ ಮುಖಾಂತರ ಅಕೌಂಟ್ ಓಪನ್ ಮಾಡಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಓಪನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರ್ವಿಸ್ ಪಡ್ಕೊಳ್ಬೇಕು ಅಂತಂದ್ರೆ ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದ ಈ ಒಂದು ಆಪ್ಷನ್ ಬರುತ್ತೆ, ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಅಂತ. ಇಲ್ಲಿ ಪ್ರೀಮಿಯಂ ಸೆಲೆಕ್ಟ್ ಮಾಡಿ. ಜೊತೆಗೆ ಇಲ್ಲಿ TRX 20 ಸೆಲೆಕ್ಟ್ ಮಾಡಿ. 17 ಇದೆ ನೋಡಬಹುದು, ಈಗ ಸೆಲೆಕ್ಟ್ ಆಗಿರೋದು. TRX 20 ಸೆಲೆಕ್ಟ್ ಮಾಡಿ. 17 ಸೆಲೆಕ್ಟ್ ಮಾಡಿದ್ರು ಓಕೆ, ಏನ್ ತೊಂದ್ರೆ ಇಲ್ಲ. ಎರಡು ಕೂಡ ಫ್ರೀ ಅಕೌಂಟ್ಸ್. TRX 20 ಸೆಲೆಕ್ಟ್ ಮಾಡಿ. ಈಗ 17 ಸೆಲೆಕ್ಟ್ ಮಾಡಿದ್ರು ನೋ ಪ್ರಾಬ್ಲಮ್. 17 ಅಥವಾ 20 ಓಕೆ, ಬಟ್ ಸಾಧ್ಯವಾದಷ್ಟು 20 ಚೂಸ್ ಮಾಡಿ. ಈಗ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನ ಮಾಡಿ ಅದನ್ನು ಕೂಡ ಫ್ರೀ ಮಾಡ್ಕೊಂಡಿದ್ವಿ. ಹಾಗಾಗಿ ಅದನ್ನು ಕೂಡ ಚೂಸ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಇಂಪಾರ್ಟೆಂಟ್ ಸುದ್ದಿ ಅಂತಾನೆ ಹೇಳ್ಬೋದು. ನೋಡಬಹುದು, ಇಂಡಿಯಾ US ಟು ಹೋಲ್ಡ್ 3-day ಟ್ರೇಡ್ ಟಾಕ್ಸ್ ನೆಕ್ಸ್ಟ್ ವೀಕ್. ಮುಂದಿನ ವಾರದಲ್ಲಿ ಭಾರತ ಹಾಗೂ ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಮಾತುಕತೆಗಳು ಆಗಿದೆ, ಆದ್ರೆ ಅದರಲ್ಲಿ ಒಂದಷ್ಟು ಕನ್ಕ್ಲೂಷನ್ಗೂ ಕೂಡ ಬಂದಿದ್ದಾರೆ. ಬಟ್ ಡೀಲ್ ಅಂತೂ ಅನೌನ್ಸ್ ಆಗಿಲ್ಲ. ಅದು ನಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಬಹುಶಃ ಈ ವಾರದಲ್ಲಿ ಮಾತುಕತೆಗಳಾಗಿ ಡೀಲ್ ಫೈನಲೈಸ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ನೋಡಬಹುದು, ದ ವಿಸಿಟ್ ಈಸ್ ಕ್ರೂಷಿಯಲ್ ಆಸ್ ಇಂಡಿಯಾ ಅಂಡ್ ದ US ಆರ್ ವರ್ಕಿಂಗ್ ಟು ಫೈನಲೈಸ್ ದ ಫಸ್ಟ್ ಟ್ರಾಂಚೆ ಆಫ್ ದ ಪ್ಯಾಕ್ಟ್. ಫುಲ್ಲಿ ಡೀಲ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಎಲ್ಲಿ ಸಮಸ್ಯೆಗಳಿಲ್ಲ, ಎಸ್ಪೆಷಲಿ ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಥವಾ ಯಾವ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಲ್ಲ, ಅದನ್ನಾದ್ರೂ ಫೈನಲೈಸ್ ಮಾಡ್ಕೊಳ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ಈ ವಾರದಲ್ಲಿ. ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ನಿನ್ನೆ ಮೊನ್ನೆ ಪುಟಿನ್ ಅವರು ಭಾರತದಲ್ಲಿದ್ರು. ವಿಶ್ವದ ಗಮನ ಭಾರತದ ಮೇಲಿತ್ತು. ಸೊ ಮೇ ಬಿ ಈಗ ವಿಶ್ವಕ್ಕೆ ಇಂಪಾರ್ಟೆನ್ಸ್ ಕೂಡ ಗೊತ್ತಾಗ್ತಿರ್ಬೋದೇನೋ, ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಟ್ರೇಡ್ ಡೀಲ್ ಫೈನಲೈಸ್ ಆಗುತ್ತೆ ಅಂತ. ಒಟ್ಟಿನಲ್ಲಿ ಈ ವಾರ ಮಾತುಕತೆಗಳು ನಡೀತಾ ಇದೆ. ನೋಡಬಹುದು, ದ 3-day ಟಾಕ್ಸ್ ವಿಲ್ ಸ್ಟಾರ್ಟ್ ಆನ್ December 10. ಇಟ್ ವಿಲ್ ಕನ್ಕ್ಲೂಡ್ ಆನ್ December 12. ಡಿಸೆಂಬರ್ 10 ಸ್ಟಾರ್ಟ್ ಆಗಿ 12 ಕೂಡ ಮಾತುಕತೆಗಳು ನಡೆಯುತ್ತೆ. ಇನ್ ಕೇಸ್ ಮಾತುಕತೆಗಳು ಸಕ್ಸಸ್ ಆಗಿ ಟ್ರೇಡ್ ಡೀಲ್ ಅನೌನ್ಸ್ ಆದ್ರೆ ಖಂಡಿತ ಅದು ನಮ್ಮ ಮಾರ್ಕೆಟ್ಗೆ ಒಳ್ಳೆ ಸುದ್ದಿ ಆಗುತ್ತೆ. ಹಾಗಾಗಿ ಇದರ ಮೇಲೆ ಎಲ್ಲರ ಗಮನ ಇರುತ್ತೆ ಈ ವಾರ ಪೂರ್ತಿ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರ ಕಡೆಯಿಂದ ಒಂದು ಸುದ್ದಿ ಬಂದಿದೆ. ನೋಡಬಹುದು, ಕಂಪ್ಲೀಟ್ ಕಸ್ಟಮ್ಸ್ ಓವರ್ ಆಲ್ ವಿಲ್ ಬಿ ನೆಕ್ಸ್ಟ್ ಮೇಜರ್ ರಿಫಾರ್ಮ್ ಪುಷ್. ರಿಫಾರ್ಮ್ ಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಒಂದು ಇಂಟರ್ವ್ಯೂನಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಕಸ್ಟಮ್ಸ್ ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಬದಲಾವಣೆಗಳು ಇರುತ್ತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಗೊತ್ತಿರೋ ಹಾಗೆ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಇವನ್ GST ರಾಷನಲೈಸೇಷನ್ ಕೂಡ ಒಂದಷ್ಟು ಬದಲಾವಣೆಗಳನ್ನ ತಂದಿದೆ. ಆ ನಂತರ ಟ್ಯಾಕ್ಸೇಷನ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಬದಲಾವಣೆಗಳಾದವು. ಈಗ ಕಸ್ಟಮ್ಸ್ ಕಡೆ ಗಮನವನ್ನ ಕೊಡ್ತಾ ಇದ್ದಾರೆ. ಇವೆಲ್ಲ ಒಳ್ಳೆಯ ಬೆಳವಣಿಗೆಗಳು. ಯಾಕಂದ್ರೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ಸಾಧ್ಯವಾದಷ್ಟು ಸುಲಭವಾಗಿ ಕೆಲಸಗಳಾಗೋ ರೀತಿ ಮಾಡ್ಕೊಂಡ್ರೆ ಅದು ಬಿಗ್ ಪಾಸಿಟಿವ್ ಆಗೋದು. ಕಸ್ಟಮ್ಸ್ ಕಡೆ ಮೇಜರ್ ಪುಷ್ ಇರುತ್ತೆ ಅನ್ನುವಂತ ಮಾತನ್ನು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಇನ್ನು BSE ಇಂಡೆಕ್ಸ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಬಂದವೆ. ಇಂಡೆಕ್ಸ್ ಅಲ್ಲಿ ಹಲವು ಬದಲಾವಣೆಗಳನ್ನ ಮಾಡಿದೆ. ಸೆನ್ಸೆಕ್ಸ್ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ ಈ ಸಲ, ಬಟ್ ಬೇರೆ ಬೇರೆ ಇಂಡೆಕ್ಸ್ ಅಲ್ಲಿ ನೋಡಬಹುದು. ಇಲ್ಲಿ PSU ಇಂಡೆಕ್ಸ್ ಅಲ್ಲಿ ಹಾಗೆ BSE 500 ಇಂಡೆಕ್ಸ್ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಅನೌನ್ಸ್ ಮಾಡಿದೆ. ಎಸ್ಪೆಷಲಿ PSU ಇಂಡೆಕ್ಸ್ ಬದಲಾವಣೆಯನ್ನು ನೋಡಿದ್ರೆ ರೈಲ್ಟೆಲ್ ಎಂಟ್ರಿ ಆಗ್ತಾ ಇದೆ. ಜೊತೆಗೆ 4 ಸ್ಟಾಕ್ಸ್ ಹೊರಗಡೆ ಹೋಗ್ತಾ ಇದೆ. BSE ಇಂಡೈಸಸ್ ರಿಶಫಲ್ ಅಲ್ಲಿ ನೋಡಬಹುದು 5 ಚೇಂಜಸ್ ವರ್ ಮೇಡ್ ಟು ದ ಇಂಡೆಕ್ಸ್ ಇನ್ಕ್ಲೂಡಿಂಗ್ ಇನ್ಕ್ಲೂಷನ್ ಆಫ್ ರೈಲ್ವೆ ಸ್ಟಾಕ್ ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂಡ್ ದ ಎಕ್ಸ್ಕ್ಲೂಷನ್ ಆಫ್ 4 ಸ್ಕ್ರಿಪ್ಟ್ಸ್ ವಿಸ್ MMTC, ITI, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಅಂಡ್ KIOCL ಇವುಗಳು ಎಕ್ಸಿಟ್ ಆಗ್ತಾ ಇದೆ. PSU ಇಂಡೆಕ್ಸ್ ಅಲ್ಲಿ ಡಿಸೆಂಬರ್ 22 ಹೊಸ ಬದಲಾವಣೆಗಳು ಜಾರಿಗೆ ಬರ್ತಾ ಇದೆ. ಒಟ್ಟಿನಲ್ಲಿ PSU ಇಂಡೆಕ್ಸ್ ಗೆ ಹೊಸದಾಗಿ ರೈಲ್ಟೆಲ್ ಆಡ್ ಆಗ್ತಾ ಇದೆ. MMTC ಎಕ್ಸಿಟ್ ಆಗ್ತಾ ಇದೆ. ಹಾಗೆ ITI ಲಿಮಿಟೆಡ್ ಕೂಡ ಎಕ್ಸಿಟ್ ಆಗ್ತಿದೆ. KIOCL ಕೂಡ ಎಕ್ಸಿಟ್ ಆಗ್ತಾ ಇದೆ. KIOCL ನೋಡಬಹುದು, ಕುದುರೆಮುಖ್ ಐರನ್ ಓರ್ ಕಂಪನಿ ಲಿಮಿಟೆಡ್. ಇದು ಕೂಡ PSU ಇಂಡೆಕ್ಸ್ ಇಂದ
ಎಕ್ಸಿಟ್ ಆಗ್ತಾ ಇದೆ. ಇನ್ನು ಇಂಡಿಗೋದಲ್ಲಿ ಆದಂತ ಇಶ್ಯೂಸ್ ಅನ್ನ ಮೇ ಬಿ ನೀವು ನಿನ್ನೆ ಮೊನ್ನೆ ನೋಡಿರ್ತೀರಿ ನ್ಯೂಸ್ ಗಳಲ್ಲಿ. ಸಾಕಷ್ಟು ಸಮಸ್ಯೆಗಳಾಗಿದೆ, ಎಸ್ಪೆಷಲಿ ಡೊಮೆಸ್ಟಿಕ್ ಫ್ಲೈಟ್ ಗೆ ಸಂಬಂಧಪಟ್ಟಂತೆ. ಡೊಮೆಸ್ಟಿಕ್ ಫ್ಲೈಟ್ಸ್ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ, ಮಾಸ್ ಇಂಟರಪ್ಷನ್ ಆಗಿದೆ, ಮಾಸ್ ಕ್ಯಾನ್ಸಲೇಷನ್ಸ್ ಆಗಿದೆ ಫ್ಲೈಟ್ ಗಳು. ಹಾಗಾಗಿ ಸಾಕಷ್ಟು ಜನ ಏರ್ಪೋರ್ಟ್ ಗಳಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಇದ್ದಂತವರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ. ಗವರ್ನಮೆಂಟ್ ಎಸ್ಪೆಷಲಿ ಈ ರೀತಿಯ ಡೆವಲಪ್ಮೆಂಟ್ ಆದ್ಮೇಲೆ ಪ್ರೈಸ್ ಅನ್ನ ಬೇರೆ ಕಂಪನೀಸ್ ಜಾಸ್ತಿ ಮಾಡಿದ್ರು, ಅದಕ್ಕೆ ಕ್ಯಾಪ್ ಹಾಕಿದೆ. ಅಪ್ ಟು 500 ಕಿಲೋಮೀಟರ್ ವರೆಗೂ 7,500ಕ್ಕಿಂತ ಜಾಸ್ತಿ ಚಾರ್ಜ್ ಮಾಡಬಾರ್ದು ಅಂತ. ಹಾಗೆ ನೋಡಬಹುದು 1,000 ಕಿಲೋಮೀಟರ್ ವರೆಗೂ 12,000ಕ್ಕಿಂತ ಜಾಸ್ತಿ ಚಾರ್ಜ್ ಮಾಡಬಾರ್ದು. 1,000ದಿಂದ 1,500, 15,000, ಹಾಗೆ 1,500 ಕಿಲೋಮೀಟರ್ ಮೇಲೆ ಮ್ಯಾಕ್ಸಿಮಮ್ 18,000, ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಹಾಕಿದೆ ಸರ್ಕಾರ. ಯಾಕಂದ್ರೆ ಇವರು ಮನ್ಸೋ ಇಚ್ಛೆ ಚಾರ್ಜ್ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಜನಕ್ಕೂ ಕೂಡ ಅರ್ಜೆಂಟ್ ಇರುತ್ತೆ, ಪೇ ಮಾಡಬೇಕಾಗುತ್ತೆ. ಹಾಗಾಗಿ ಇಂಡಿಗೋ ಮೇಲೆ ಸಾಕಷ್ಟು ಆರೋಪಗಳೀಗ ಬರ್ತಾ ಇದೆ. ಗೊತ್ತಿಲ್ಲ ನಾಳೆ ಅಂದ್ರೆ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನೋಡಬಹುದು. ವೈ ದ ಸೆಂಟರ್ ಲಾಂಚ್ಡ್ ಪ್ರೋಬ್ ಆಫ್ಟರ್ ಮಾಸಿವ್ ಡಿಸ್ರಪ್ಷನ್ಸ್. ಸರ್ಕಾರ ಇದರ ಮೇಲೆ ಎನ್ಕ್ವೈರಿ ಕೂಡ ಆರ್ಡರ್ ಮಾಡಿದೆ. ಇವರು ಬೇಕಂತಾನೆ ಮಾಡಿದಾರಾ? ಯಾಕೆಂತಂದ್ರೆ ಕೆಲವೊಂದು ಹೊಸ ನಿಯಮಗಳನ್ನ ತಂದಿದೆ 1.5 ವರ್ಷದ ಹಿಂದೆ ಸರ್ಕಾರ. ಅದಕ್ಕೆ ತಕ್ಕಂತೆ ಇವರು ರೆಕ್ರೂಟ್ಮೆಂಟ್ ಅನ್ನ ಮಾಡದೇನೆ ಈಗ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿದರೆ. ಅದರಲ್ಲೂ ಪುಟಿನ್ ಅವರು ಭಾರತದಲ್ಲಿದ್ದಂತ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆ ಮಾಡಿದ್ದಾರೆ. ಇದರ ಹಿಂದೆ ಏನಾದ್ರೂ ಕಾರಣ ಇದೆಯಾ ಅನ್ನುವಂತ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಸ್ ಆಗ್ತಾ ಇದೆ. ಗೊತ್ತಿಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ಮೇ ಬಿ ಸರ್ಕಾರ ಇಲ್ಲಿ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗ್ಬೋದೇನೋ. ಹಾಗಾಗಿ ಇಂಡಿಗೋ ಫೋಕಸ್ ಅಲ್ಲಿ ಇರುತ್ತೆ. ಜೊತೆಗೆ ನಿಮ್ಗೆ ಗೊತ್ತಿರಬಹುದು ಕಂಪನಿಯ ಪ್ರಮೋಟರ್ ಗ್ರೂಪ್ ಒಂದಷ್ಟು ಸ್ಟೇಕ್ ಅನ್ನು ಮಾರಾಟ ಮಾಡಿತ್ತು ಇತ್ತೀಚೆಗೆ. ನಾನೇ ಸುದ್ದಿಯನ್ನ ಕವರ್ ಮಾಡಿದ್ದೆ. ಗಂಗ್ವಾಲ್ ಫ್ಯಾಮಿಲಿ ಇದರಲ್ಲಿ ಸ್ಟೇಕ್ ಅನ್ನ ಸೇಲ್ ಮಾಡಿತ್ತು. ಅದರಲ್ಲೂ 2 ಸಲ, ಮೇ ಬಿ ವಿದಿನ್ 2 ಮಂತ್ಸ್ ಅಲ್ಲಿ 2 ಸಲ ಸ್ಟೇಕ್ ಸೇಲ್ ಮಾಡಿತ್ತು. ಆ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಇಂಡಿಗೋ ಮೇಲೆ ಕಣ್ಣಿಟ್ಟಿರ್ಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಸುದ್ದಿ ನೋಡಬಹುದು. ಏವಿಯೇಷನ್ ಮಿನಿಸ್ಟ್ರಿ ಟು ಬ್ರೀಫ್ PMO ಸೆಂಟರ್ ಲೈಕ್ಲಿ ಟು ಗೆಟ್ ಇಂಡಿಗೋ CEO ಸ್ಯಾಕ್ಡ್. ರಿಪೋರ್ಟ್ ಮೂಲಕ ಬರ್ತಿರುವಂತ ಸುದ್ದಿ. ಇಂಡಿಗೋದ CEO ಏನಿದ್ದಾರೆ ಅವರನ್ನ ಕೆಳಗಿಳಿಸಬಹುದು ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ, ಬಟ್ ಸ್ಯಾಕ್ ಮಾಡಬಹುದು ಅಂದ್ರೆ ಕೆಳಗಿಳಿಸಬಹುದು ಅಂತ ಸುದ್ದಿಗಳು ಬರ್ತಾ ಇದೆ. ಒಟ್ಟಿನಲ್ಲಿ ಇಂಡಿಗೋ ಮಾಡಿರೋದು ಖಂಡಿತ ಸರಿಯಲ್ಲ. ಯಾಕೆಂತಂದ್ರೆ ಲಕ್ಷಾಂತರ ಜನ ಪ್ಯಾಸೆಂಜರ್ ಗೆ ಸಮಸ್ಯೆಯನ್ನ ಮಾಡಿದೆ. ಹಾಗಾಗಿ ಸರ್ಕಾರ ಯಾವ ರೀತಿ ಆಕ್ಷನ್ ತಗೊಳುತ್ತೆ ಕಂಪನಿಯ ಮೇಲೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಮುಂದುವರೆದು ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ. ಜೊತೆಗೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ ಇವರು ಎಲ್ಲಾ ಫ್ಲೈಟ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ಬಟ್ ಬುಕಿಂಗ್ಸ್ ಅನ್ನ ಓಪನ್ ಇಟ್ಟಿದ್ದಾರೆ. ಬುಕಿಂಗ್ಸ್ ಆಗ್ತಾನೆ ಇದೆ, ಫ್ಲೈಟ್ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ. ಹಾಗೆ ಯಾಕೆ ಮಾಡಿದ್ರು? ಫ್ಲೈಟ್ಸ್ ಸಮಸ್ಯೆ ಆಗಿದೆ ಅಂತಂದ್ರೆ ಬುಕಿಂಗ್ ಯಾಕೆ ಮಾಡಿಸ್ಕೋಬೇಕು? ಈ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ಜೊತೆಗೆ ಫ್ಲೈಟ್ ಕ್ಯಾನ್ಸಲೇಷನ್ ಮೆಸೇಜ್ಗಳು ಜನ ಏರ್ಪೋರ್ಟ್ ಹೋದ್ಮೇಲೆ ಬರ್ತಾ ಇದೆ ಅನ್ನೋಂತ ಆರೋಪ ಮಾಡ್ತಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಫ್ಲೈಟ್ ಅಲ್ಲಿ ಜರ್ನಿ ಮಾಡ್ಬೇಕು ಅಂತಂದ್ರೆ ಫ್ಲೈಟ್ ಟೈಮಿಂಗ್ ಏನಿರುತ್ತೆ ಅದಕ್ಕಿಂತ 2.5-3 ಗಂಟೆ ಮುಂಚೆನೆ ಏರ್ಪೋರ್ಟ್ ಅಲ್ಲಿ ಇರಬೇಕು. ಅಟ್ಲೀಸ್ಟ್ 2 ಅವರ್ಸ್ ಬಿಫೋರ್ ಏರ್ಪೋರ್ಟ್ ಅಲ್ಲಿ ಇರಬೇಕು ಅಂತಾರೆ. ಅಂತದ್ರಲ್ಲಿ ಇನ್ನೇನು ಫ್ಲೈಟ್ ಓಡಕ್ 1 ಗಂಟೆ ಇರುತ್ತೆ, ಅವಾಗ ಮೆಸೇಜ್ ಬರ್ತಾ ಇದೆ ಅನ್ನೋಂತ ಆರೋಪವನ್ನು ಕೂಡ ಹಲವು ಕಸ್ಟಮರ್ಸ್ ಮಾಡಿದ್ದಾರೆ. ಅಂದ್ರೆ ಅವ್ರ ಏರ್ಪೋರ್ಟ್ ಗೆ ಬಂದ್ಮೇಲೆ ಫ್ಲೈಟ್ ಕ್ಯಾನ್ಸಲೇಷನ್ ಮೆಸೇಜ್ ಬರ್ತಿದೆ ಅಂತ. ಸೊ ಒಟ್ಟಿನಲ್ಲಿ ಇಂಡಿಗೋ ಇಶ್ಯೂ ಏನಿದೆ ಕಲಸು ಮೇಲೋಗರ ಆಗಿದೆ. ಇಲ್ಲಿ ಬೇಕಂತ ಮಾಡಿದಾರಾ ಅಥವಾ ಏನಾದ್ರೂ ಇಶ್ಯೂ ಆಗಿದೆಯಾ ಅದಲ್ಲ, ಬಟ್ ಮೇಲ್ನೋಟಕ್ಕೆ ಸಮಸ್ಯೆಗಳ ಆಗರ ಎದ್ದು ಕಾಣ್ತಾ ಇದೆ. ಹಾಗಾಗಿ ಫೋಕಸ್ ಮಾಡ್ಬೇಕಾಗತ್ತೆ ನಾವು ಸೋಮವಾರ ಇಂಡಿಗೋ ಸ್ಟಾಕ್ ಅನ್ನ. ಇನ್ನು ICICI Prudential AMC IPO ಬಗ್ಗೆ ಈಗಾಗಲೇ ಸುದ್ದಿಯನ್ನ ನೋಡಿದ್ವಿ. ಕಂಪನಿ ಪ್ರೈಸ್ ಬ್ಯಾಂಡ್ ಅನ್ನ ಸೆಟ್ ಮಾಡಿದೆ ನೋಡಬಹುದು. 2061ರಿಂದ 2165 ಪರ್ ಶೇರ್ ಪ್ರೈಸ್ ಬ್ಯಾಂಡ್ ಅನೌನ್ಸ್ ಮಾಡಿದೆ ಕಂಪನಿ. ಡಿಸೆಂಬರ್ 11ಕ್ಕೆ ಓಪನ್ ಆಗುತ್ತೆ, 16ಕ್ಕೆ ಕ್ಲೋಸ್ ಆಗುತ್ತೆ. ಅಲಾಟ್ಮೆಂಟ್ 17ಕ್ಕೆ ಇರುತ್ತೆ. ಡಿಸೆಂಬರ್ 19ಕ್ಕೆ ಲಿಸ್ಟ್ ಆಗುತ್ತೆ ICICI Prudential AMC. ಮತ್ತೊಂದು AMC ಕಂಪನಿ ಈ ಮೂಲಕ ಮಾರ್ಕೆಟ್ಗೆ ಲಗ್ಗೆ ಇಡ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಕಂಪನಿಯ ಲಿಸ್ಟಿಂಗ್ ಅಂತ. ಹಾಗೆ ಅಕಾರ್ಡಿಂಗ್ ಟು ಅಪ್ಪರ್ ಪ್ರೈಸ್ ಬ್ಯಾಂಡ್ ಕಂಪನಿಯ ವ್ಯಾಲ್ಯೂಯೇಷನ್ ನೋಡಬಹುದು 10,603 ಕೋಟಿ ಇದೆ. ಜೊತೆಗೆ ICICI ಬ್ಯಾಂಕ್ ಇಲ್ಲಿ 51% ಸ್ಟೇಕ್ ಅನ್ನ ಹೊಂದಿದೆ. ಹಾಗೆ Prudential Corp 49% ಸ್ಟೇಕ್ ಅನ್ನ ಹೊಂದಿದೆ. ಟೋಟಲ್ 10% ಸ್ಟೇಕ್ ಅನ್ನ IPO ಮೂಲಕ ಮಾರಾಟ ಮಾಡ್ತಾ ಇದೆ ಕಂಪನಿ. ಈ ಮೂಲಕ Prudential Corp ನ ಶೇರ್ ಹೋಲ್ಡಿಂಗ್ 39% ಗೆ ಇಳಿಯುತ್ತೆ. ICICI ಬ್ಯಾಂಕ್ 51% ಕಂಟಿನ್ಯೂ ಆಗುತ್ತೆ. ನಂತರ ಬಯೋಕಾನ್ ಒಂದು ಸುದ್ದಿಯನ್ನ ಕೊಟ್ಟಿದೆ ನೋಡಬಹುದು. ಬಯೋಕಾನ್ ಅನ್ವಿಲ್ಸ್ ₹11,450 crore ಕ್ಯಾಪಿಟಲ್ ಪ್ಲಾನ್ ಫಾರ್ ಬಯಾಲಜಿಕ್ಸ್ ಇಂಟಿಗ್ರೇಷನ್. ಕಂಪನಿ ಬಯಾಲಜಿಕ್ಸ್ ಇಂಟಿಗ್ರೇಷನ್ ಮಾಡ್ಲಿಕ್ಕೆ 11,450 ಕೋಟಿ ಕ್ಯಾಪಿಟಲ್ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದೆ. ಪ್ರಿಫರೆನ್ಷಿಯಲ್ ಇಶ್ಯೂ ಮೂಲಕ ಸುಮಾರು 6,950 ಕೋಟಿಯನ್ನು ಕಂಪನಿಯಲ್ಲಿ ರೈಸ್ ಮಾಡ್ತಾ ಇದೆ. ಈ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಇನ್ನು ಕೊಚ್ಚಿನ್ ಶಿಪ್ ಯಾರ್ಡ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಸೆಕ್ಯೂರ್ ಸಿಗ್ನಿಫಿಕೆಂಟ್ ಆರ್ಡರ್ ಫ್ರಮ್ ಸ್ವಿಟ್ಜರ್ ಟು ಬಿಲ್ಡ್ ಫುಲ್ಲಿ ಎಲೆಕ್ಟ್ರಿಕ್ ಟಗ್ಸ್. ಕಂಪನಿ ಆರ್ಡರ್ ನ ಪಡ್ಕೊಂಡಿದೆ ಸ್ವಿಟ್ಜರ್ ಇಂದ ಎಲೆಕ್ಟ್ರಿಕ್ ಟಗ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ. ನೋಡಬಹುದು ಟ್ರಾನ್ಸ್ವರ್ಸ್ 2600 ಈ ಟಗ್ಸ್. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಇಂಟ್ರೆಸ್ಟ್ ಇರೋರು ಎಸ್ಪೆಷಲಿ ಪ್ರೋಗ್ರಾಮ್ ಅಟೆಂಡ್ ಮಾಡ್ಲಿಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಈಗಾಗಲೇ 50% ಸ್ಲಾಟ್ ಫಿಲ್ ಆಗ್ಬಿಟ್ಟಿದೆ. ಯಾಕಂದ್ರೆ 100 ಸೀಟ್ಸ್ ಅಷ್ಟೇ ಇರೋದು. ಗೊತ್ತಿಲ್ಲ ನಾಳೆ ಅಷ್ಟರಲ್ಲಿ ಫಿಲ್ ಆಗ್ಲೂಬಹುದು. ಇನ್ ಕೇಸ್ 100 ಫಿಲ್ ಆಯ್ತು ಅಂತಂದ್ರೆ ಸ್ಟಾಪ್ ಮಾಡ್ತೀವಿ, ರಿಜಿಸ್ಟ್ರೇಷನ್ ತಗೊಳ್ಳೋದಿಲ್ಲ. ಬಟ್ ಡೋಂಟ್ ವರಿ, ಈ ಪ್ರೋಗ್ರಾಮ್ ಆದ್ಮೇಲೆ ಇನ್ನೊಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಿ ಆಗ ಉಳಿದವರಿಗೂ ಕೂಡ ಅವಕಾಶ ಸಿಕ್ಕೇ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.